ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಪು ತುಂಬಿ ಮನದಲ್ಲಿ ನಿಮ್ಮ ನೆನಪು ತುಂಬಿ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ. ಎಷ್ಟೊಂದು ಸುಂದರವಾದಂತಹ ವಚನ ಅಲ್ವಾ? ವಚನ ಸಾಹಿತ್ಯದಲ್ಲಿ ಗುರು ಲಿಂಗ ಜಂಗಮ ಅಂತೇಳಿ ಗುರುತಿಸ್ತಕ್ಕಂಥದ್ದನ್ನು ಕಾಣ್ತೀವಿ. ಆದರೆ ಈ ವಚನದಲ್ಲಿ ಲಿಂಗ ಅಂದರೆ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು. ಅಂದರೆ ಲಿಂಗ ಅಂದರೆ ಇಲ್ಲಿ ಕೂಡಲ ಸಂಗಮ ದೇವ. ಇಲ್ಲಿ ಬಸವಣ್ಣನವರು ತಮ್ಮನ್ನೇ ತಾವು ಕೂಡಲ ಸಂಗಮ ದೇವನಿಗೆ ಅರ್ಪಿಸ್ಕೊಳ್ತಕ್ಕಂಥದ್ದು, ಜೊತೆಗೆ ತಲ್ಲೀನನಾಗಿ ಹೋಗ್ತಕ್ಕಂಥದ್ದನ್ನು ಕಾಣ್ತೀವಿ. ತನು ಮನದಲ್ಲಿಯೂ ಕೂಡ ನೀವೇ ತುಂಬಿರಿ ಕೂಡಲ ಸಂಗಮ ದೇವ, ನಿಮ್ಮ ಪಾದ ಚರಣ ಕಮಲಗಳಲ್ಲಿಯೂ ಕೂಡ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು. ಇಲ್ಲಿ ಒಂದು ಲಿಂಗಕ್ಕೆ ಅರ್ಪಣೆಯನ್ನು ಮಾಡ್ತಾ ಮಾಡ್ತಾ ತಾನೇ ಲಿಂಗವಾಗಿ ಲಿಂಗವೇ ತಾನಾಗಬೇಕು ಅಂತಕ್ಕಂಥ ಭಾವ ಅಭಿವ್ಯಕ್ತಪಡಿಸ್ತಕ್ಕಂಥದ್ದನ್ನು ಕಾಣ್ತೀವಿ. ವಚನದಲ್ಲಿ ಮಾತನಾಡುವ ಭಾಷೆಯಲ್ಲಿಯೂ ಕೂಡ ನಾಮಸ್ಮರಣೆ ಬರ್ತಾ ಇರಲಿ ಕೂಡಲ ಸಂಗಮ ದೇವನದು, ಕಣ್ಣಿನಲ್ಲಿ ಮೂರ್ತಿ ತುಂಬಿರಲಿ ಕೂಡಲ ಸಂಗಮ ದೇವನದು, ಜೊತೆಗೆ ಕಿವಿಯಲ್ಲಿ ಕೂಡಲ ಸಂಗಮ ದೇವನ ಕೀರ್ತಿ ತುಂಬಿರಲಿ, ಮನದಲ್ಲಿ ಕೂಡಲ ಸಂಗಮ ದೇವ ನೆಲೆಸಿರಲಿ ಅಂತಕ್ಕಂಥದ್ದು. ಇಲ್ಲಿ ಒಟ್ಟಾರೆಯಾಗಿ ನಾವು ನೋಡ್ತಾ ಹೋದಾಗ ಮೂಲಭೂತವಾಗಿ ಕಣ್ಣು, ಕಿವಿ, ಜೊತೆಗೆ ನಾಲಿಗೆ, ಇವು ಮೂರು ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಇವು ಮೂರೂ ಕೂಡ ಸದ್ಗುಣಗಳು, ಸದ್ವಿಚಾರಗಳು, ಸದ್ವಿನಯದಿಂದ ನಡ್ಕೊಳ್ಬೇಕು ಅಂತಕ್ಕಂಥದ್ದು ಬಸವಣ್ಣನವರ ಆಶಯ. ಕಣ್ಣು, ಬಾಯಿ ಮತ್ತು ಕಿವಿ ಇವು ದುರುಪಯೋಗ ಪಡಿಸ್ಕೊಳ್ಳಾರದೆ ಸದುಪಯೋಗ ಪಡಿಸ್ಕೊಳ್ಬೇಕು. ದೇವರ ನಾಮಸ್ಮರಣೆಯನ್ನು ಮಾಡಬೇಕು, ದೇವರ ಆರಾಧನೆ ಇರಬೇಕು. ಅಂದಾಗ ಮಾತ್ರ ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ. ಕಣ್ಣಿನಿಂದ ಒಳ್ಳೆಯ ದೃಶ್ಯಗಳನ್ನು ನೋಡಬೇಕು, ಕಿವಿಯಿಂದ ಒಳ್ಳೆಯ ಮಾತುಗಳನ್ನು ಕೇಳಬೇಕು, ಬಾಯಿಂದ 4 ಒಳ್ಳೆಯ ಮಾತುಗಳನ್ನು ಮಾತಾಡಬೇಕು. ಹಾಗಾಗಬೇಕಾದ್ರೆ ಅಲ್ಲೇ ಕೂಡಲ ಸಂಗಮ ದೇವರ ಸ್ಮರಣೆ ಮತ್ತು ನೆನಹು ತುಂಬಿರಲೇಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು. ಅಂದಾಗ ಮಾತ್ರ ಒಳ್ಳೆಯ ಜೀವನ ನಡೆಸಲಿಕ್ಕೆ ಸಾಧ್ಯ. ಜೊತೆಗೆ ಒಬ್ಬ ಉತ್ತಮ ಪ್ರಜೆಯಾಗಲಿಕ್ಕೆ, ಒಬ್ಬ ಉತ್ತಮ ಮನುಷ್ಯನಾಗಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ. ಕೊನೆಗೆ ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ನಿಮ್ಮ ಚರಣಕ್ಕೆ ನಾನು ಎರಗಿ ಬಿಡ್ತೀನಿ, ನಿಮ್ಮಲ್ಲಿ ನಾನು ಅರ್ಪಣೆ ಮಾಡ್ಕೊಳ್ತೀನಿ, ನಿಮ್ಮಲ್ಲಿ ನಾನು ತಲ್ಲೀನನಾಗ್ತೀನಿ ಅಂತಕ್ಕಂಥ ವಿಚಾರ. ನನ್ನದು ಅನ್ನೋದೇನೂ ಇಲ್ಲ, ಎಲ್ಲವೂ ನಿಮಗೆ ಅರ್ಪಣೆಯನ್ನು ಮಾಡ್ತಾ ನನ್ನ ಜೀವನವನ್ನು ಸವಿಸ್ತೀನಿ ಅಂತಕ್ಕಂಥ ಮಾತನ್ನು ಬಸವಣ್ಣನವರು ಹೇಳ್ತಕ್ಕಂಥದ್ದು. ಈ ಎಷ್ಟೊಂದು ಸುಂದರವಾದಂಥ ವಚನ ಅಲ್ವಾ? ಇಲ್ಲಿ ನಮ್ಮನ್ನು ನಾವು ಶುದ್ಧೀಕರಿಸ್ಕೊಳ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ಬಸವಣ್ಣನವರು ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ. ಇಂಥ ಸುಂದರವಾದಂತಹ ವಚನವನ್ನು ನಮಗೆ ವಾಚನ ಮಾಡಲು, ಜೊತೆಗೆ ಕೆಲವೊಂದಿಷ್ಟು ಸದ್ವಿಚಾರಗಳನ್ನು ಬೆಳೆಸಿಕೊಳ್ಳಲು ಸಹಾಯಕವಾದಂತಹ ವಚನಕಾರ ಬಸವಣ್ಣನವರಿಗೆ ಅನಂತ ಧನ್ಯವಾದಗಳು. ಮತ್ತೊಂದಿಷ್ಟು ವಚನಗಳನ್ನು ವಾಚನ ಮಾಡ್ತಾ ಮತ್ತೆ ಸಂಧಿಸೋಣ.